ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣಗಳ ಬಡಿದಾಟ. ಇನ್ನು ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಮಧ್ಯೆ ಬಿಗ್ ವಾರ್ ನಡೀತಾ ಇದೆ. ದಿನನಿತ್ಯ ರಾಜ್ಯಾಧ್ಯಕ್ಷರ ವಿರುದ್ಧ ಉರಿದು ಬೀಳುತ್ತಿರುವಂತಹ ಯತ್ನಾಳ್ ಅಂಡ್ ಟೀಮ್ ಬಿಜೆಪಿಯ ಒಳಗಿನ ಆಂತರಿಕ ಕಲಹದಿಂದ ಬೇಸತ್ತು ಹೋಗಿಬಿಟ್ಟಿದ್ದಾರೆ ಸುನೀಲ್ ಕುಮಾರ್. ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ತ್ಯಜಿಸಲು ಸುನೀಲ್ ಕುಮಾರ್ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯ ಮಧ್ಯೆ ಹುದ್ದೆಯನ್ನ ತ್ಯಜಿಸಲು ಶಾಸಕ ನಿರ್ಧಾರವನ್ನ ಮಾಡಿದ್ದಾರೆ. ಪಕ್ಷದ ಹುದ್ದೆಗೆ ಗುಡ್ ಬೈ ಹೇಳಲು ಕಾರ್ಕಳದ ಶಾಸಕ ಮಾಜಿ ಸಚಿವ ತೀರ್ಮಾನವನ್ನ ಮಾಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಪಕ್ಷದ ನಾಯಕರಿಗೆ ಮನವಿಯನ್ನ ಮಾಡಿದ್ದಾರೆ ಮಾಜಿ ಸಚಿವ ಸುನೀಲ್ ಕುಮಾರ್. ಇನ್ನು ಸಂಘಟನಾತ್ಮಕವಾಗಿ ತೊಡಗಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಈಗಾಗಲೇ ಪಕ್ಷದ ಹಿರಿಯರು ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಮೌಖಿಕವಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಎದ್ದಂತೆ ಕಾಣಿಸ್ತಾ ಇದೆ. ಸ್ವಲ್ಪ ದಿನದ ಮಟ್ಟಿಗೆ ಸೈಲೆಂಟ್ ಆಗಿತ್ತು ರಾಜ್ಯಾಧ್ಯಕ್ಷ ಸ್ಥಾನದ ದೊಡ್ಡ ಮಟ್ಟದ ಒಂದು ಪೈಪೋಟಿ. ಆದ್ರೆ ಈಗ ದಿಢೀರ್ ಅಂತ ಕೊತನೆ ನಿಗಿ ಕೆಂಡ ಆಗಿಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಮಧ್ಯೆ ಬಿಗ್ ವಾರ್ ನಡೀತಾ ಇದೆ. ಪ್ರತಿನಿತ್ಯ ವಾಗ್ದಾಳಿಗಳಾಗ್ತಿದೆ, ವಾಕ್ಸಮರಗಳನ್ನ ನಡೆಸ್ತಿದ್ದಾರೆ. ಇವೆಲ್ಲದರ ನಡುವೆ ಈ ಬಿಜೆಪಿಯ ಒಳಗಿನ ಆಂತರಿಕ ಕಲಹದಿಂದ ಬೇಸತ್ತು ಹೋಗಿಬಿಟ್ಟಿದ್ದಾರೆ ಸುನೀಲ್ ಕುಮಾರ್ ಅವರು. ಕಾರ್ಕಳದ ಶಾಸಕ ಇನ್ನು ಮಾಜಿ ಸಚಿವ ಸುನೀಲ್ ಕುಮಾರ್ ಅವರು ಇವೆಲ್ಲ ಕಿತ್ತಾಟದಿಂದ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ತಮ್ಮ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ತ್ಯಜಿಸುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ. ಹೀಗಾಗಿ ತಮ್ಮ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಒಂದು ಗುಡ್ ಬೈಯನ್ನ ಹೇಳೋದಕ್ಕೆ ಶಾಸಕ ನಿರ್ಧಾರವನ್ನ ಮಾಡಿದ್ದಾರೆ. ಕಾರ್ಕಳದ ಶಾಸಕ ಇನ್ನು ಮಾಜಿ ಸಚಿವ ಇಂಥದ್ದೊಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ತಮಗಿರುವಂತಹ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸುವಂತೆ ಮನವಿಯನ್ನ ಸಲ್ಲಿಸುತ್ತಿದ್ದಾರೆ. ಪಕ್ಷದ ನಾಯಕರಿಗೆ ಮನವಿಯನ್ನ ಮಾಡಿದ್ದಾರೆ ಮಾಜಿ ಸಚಿವ. ಯಾಕಂದ್ರೆ ಸಂಘಟನಾತ್ಮಕವಾಗಿ ತೊಡಗಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಬಣಗಳ ಬೇಗುದಿ ಏನ್ ನಡೀತಾ ಇದೆಯಲ್ಲ, ಬಡಿದಾಟಗಳು, ಈ ಮೂಲಕವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಸಂಘಟನೆ ಕೆಲಸಕ್ಕೆ ಆಗ್ತಾ ಇಲ್ಲ. ಇನ್ನು ಬೂತ್ ಮಟ್ಟದಲ್ಲಿ ತಳಹದಿಯ ಕಾರ್ಯಕರ್ತರಿಗೆ ಒಂದು ಕೆಟ್ಟ ಸಂದೇಶವೇ ಹೋಗ್ತಾ ಇದೆ. ಈ ಮೂಲಕವಾಗಿ ಇವೆಲ್ಲದಕ್ಕೂ ಒಂದು ರೀತಿ ಬ್ರೇಕ್ ಆಗಬೇಕು, ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ತಮಗೆ ಕೊಟ್ಟಿರುವಂತ ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸುವಂತೆ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ. ಈಗಾಗಲೇ ಪಕ್ಷದ ಹಿರಿಯರು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಮೌಖಿಕವಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕವಾಗಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈ ಬಿಗ್ ವಾರ್ ಏನ್ ನಡೀತಾ ಇದೆಯಲ್ಲ, ಇದರಿಂದಾಗಿ ಈ ಆಂತರಿಕ ಕಲಹದಿಂದಾಗಿ ಬೇಸತ್ತು ಶಾಸಕ ಸುನೀಲ್ ಕುಮಾರ್ ತಮ್ಮ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ತ್ಯಜಿಸುವುದಕ್ಕೆ ನಿರ್ಧಾರವನ್ನ ಮಾಡಿದಾರಂತೆ.